ಬಾಳು ಎಂಬುದೇ ಹೋರಾಟ, ದಾರಿ ಕಾಣದ ಅಲೆದಾಟ, ನಿತ್ಯವೂ ಇಲ್ಲಿದೆ ಸಾವಿರ ಹೊಡೆದಾಟ. ಎಲ್ಲ ನಮ್ಮವರು ಲೋಕದಲ್ಲಿ, ಯಾರು ಆಗರು ಸಮಯದಲ್ಲಿ, ನಮ್ಮ ನಂಬಿಕೆ ನಮಗಿರಬೇಕಿಲ್ಲಿ. ಓಡು ಕಾಲ ಎಂದೆಂದು ನಿಲ್ಲದಮ್ಮ, ನಾವು ಅದರ ಜೊತೆ ನಡೆಯಲೇಬೇಕಮ್ಮ. ಎಂದು ಆಗದು ಮುಂದೆ ಸಾಗದು ಅನ್ನೋ ಮಾತನ್ನೆಲ್ಲ ಮರಿಬೇಕು. ಈ ಬದುಕಲಿ ಪ್ರತಿ ಹೆಜ್ಜೆಗೂ ಒಂದು ಭರವಸೆ ಇರಬೇಕು. ಅಯ್ಯೋ, ಇವತ್ತು ಕಾಲೇಜ್ಗೆ ಲೇಟ್ ಆಯ್ತಲ್ಲ, ಬೇಗ ಹೋಗ್ಬೇಕಲ್ಲ. ಏನ್ ಗುರು, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತೆ? ಹಾಗೇನಿಲ್ಲ, ನನ್ನ ಫ್ರೆಂಡ್ ಸಹಾಯದಿಂದ ಆಗಿದ್ದು. ನಿಂದೇನಾಯ್ತು? ನಂದು 3 ಆಗಿದೆ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ. ಕ್ಲಾಸ್ಗೆ ನಾನು ಯಾವಾಗ ತಾನೇ ಕ್ಲಾಸಿಗೆ ಬಂದಿದ್ದೀನಿ. ಗೀತಾ, ಶಾರ್ಟ್ ಫಿಲಿಮ್ ಮಾಡ್ತಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡೆ. ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಯಾವಾಗಲೂ ಶಾರ್ಟ್ ಮೂವಿ ಅಂತೆಲ್ಲ ಸುಮ್ಮನೆ ಓದೋದನ್ನ ನೋಡು. ಏನಿಲ್ಲ ಮಗ, ಶಾರ್ಟ್ ಫಿಲಿಮ್ ಮಾಡ್ತಿದ್ದೀನಿ, ಸ್ವಲ್ಪ ಕಾಸಿದ್ರೆ ಕೊಡೋ. ನಿನ್ನೆ ತಾನೇ 10,000 ಇತ್ತು, ಬರ್ತಡೇಗೆ ಅಂತೆಲ್ಲ ಖರ್ಚು ಮಾಡಿಬಿಟ್ಟೆ ಕಣೋ. ಮಗ, ಶಾರ್ಟ್ ಫಿಲಿಮ್ ಮಾಡೋಕ್ಕೆ ಸ್ವಲ್ಪ ಸಹಾಯ ಮಾಡೋ, ಇಲ್ಲಾಂದರೆ ನೀನೇ ಪ್ರೊಡ್ಯೂಸರ್ ಆಗಿಬಿಡು. ಹೋಗೋ, ನನ್ನ ಹತ್ರ ಬಸ್ಗೆ ಕಾಸಿಲ್ಲ, ನಿನ್ನ ಶಾರ್ಟ್ ಫಿಲಮ್ಗೆ ಕಾಸು ಕೊಡ್ಲಾ? ನಮ್ಮ ಕಾಲೇಜಿಗೆ ಆಗಮಿಸಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಕಾಲೇಜಿಗೆ ಆಗಮಿಸುತ್ತಿರುವ ಎಲ್ಲಾ ಮುಖ್ಯ ಅತಿಥಿಗಳಿಗೂ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರೋಣ.
ದ್ವಿತೀಯ ಬಿ ಓದುತ್ತಿರುವ ಹುಡುಗ ಒಂದು ಕಿರುಚಿತ್ರ ಮಾಡಿದ್ದಾನೆ. ಅದು ನನಗೆ ಬಹಳ ಖುಷಿ ಆಗ್ತಿದೆ. ನಾನು ಇದೇ ಕಾಲೇಜಿನಲ್ಲಿ ಓದಿದವನೇ. ನಾನು ಇವಾಗ ಒಂದು ಬರಹಗಾರನಾಗಿದ್ದೀನಿ. ನೋಡಿ, ಯಾರು ಏನ್ ಬೇಕಾದರೂ ಆಗ್ಬೋದು. ಒಬ್ಬ ಬ್ಲೈಂಡ್ ಒಬ್ಬ ಪ್ರೊಡ್ಯೂಸರ್ ಆಗಿದ್ದಾರೆ. ಒಬ್ಬ ಪ್ರಜ್ವಲ್ ಅವರು ಕಿರುಚಿತ್ರ ತೆಗೆದು ಅದು ಯಶಸ್ವಿ ಮೂಡಿಯಾಗಿ ಇವತ್ತು ಕಾರ್ಯಕ್ರಮ ನಡೆಸ್ತಿದ್ದೀವಿ. ನೀವು ಪ್ರಯತ್ನ ಪಟ್ಟರೆ ಏನಾದರೂ ಮಾಡ್ಬೋದು. ನಿಮ್ಮಲ್ಲಿ ಒಂದೊಂದು ಆಸೆ ಇರುತ್ತೆ. ಅದು ಈಡೇರಿಸ್ಕೊಳ್ಬೇಕಂದ್ರೆ ನೀವೆಲ್ಲರೂ ಒಂದೊಂದು ನಿಮ್ಮಲ್ಲಿ ಇರುವ ಗುರಿಗಳನ್ನ ಹೊರಗಡೆ ತಗೋಬರ್ಬೇಕು, ಪ್ರಯತ್ನ ಪಡಬೇಕು. ಅದೇ ರೀತಿ ನಿಮ್ಮಲ್ಲಿ ಒಂದೊಂದು ಗುರಿ ಇರುತ್ತೆ, ಒಂದೊಂದು ಆಸೆ ಇರುತ್ತೆ. ಅದು ಹೇಗೆ ಈಡೇರಿಸ್ಕೋಬೇಕಂದ್ರೆ ನೀವು ಪ್ರಯತ್ನ ಪಡಬೇಕು. ಒಂದು ಗುರಿ ತಲುಪಬೇಕಂದ್ರೆ ನೀವು ಪ್ರಯತ್ನ ಪಡಬೇಕು. ಅದರಿಂದ ನಿಮ್ಮಲ್ಲಿರುವ ಗುರಿಗಳನ್ನ ತಲುಪಬೇಕಂದ್ರೆ ನೀವು ಪ್ರಯತ್ನ ಪಟ್ಟರೆ ಮಾತ್ರ ಆಗೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಜ್ವಲ್ ಅವರು. ನಾನು ಇಬ್ಬರೇ ಇದ್ರ ಮೂಲಕ ಹೇಳ್ತಿರೋದಂದ್ರೆ, ಇವರು ಇಬ್ರು ಒಳ್ಳೆಯ ಗೆಳೆಯರು, ಆತ್ಮೀಯ ಗೆಳೆಯರು ಅಂತ ಹೇಳ್ಕೊಂತೀನಿ. ನನಗೆ ಈ 2 ಮಾತು ಆಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮಗೆ ಕಣ್ಣಿದ್ದು ಒಬ್ರಿಗೆ ಸಹಾಯ ಮಾಡೋದಿಲ್ಲ, ಓದೋದಿಲ್ಲ ಅಷ್ಟೇ ಯಾಕೆ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಿಲ್ಲ. ಕಣ್ಣಿಲ್ಲ ಅಂತ ಎಷ್ಟೋ ಜನ ಕಾಲೇಜ್ಗೂ ಬರೋದಿಲ್ಲ. ನನಗೆ ಈ ಮೂವಿ ತೆಗಿಯೋಕ್ಕೆ ಸಹಾಯ ಮಾಡಿದ್ದು ನನ್ನ ಕುಟುಂಬದವರಲ್ಲ, ಅಲ್ಲಿ ಕೂತಿದ್ದಾರೆ ನೋಡಿ ನನ್ನ ಗೆಳೆಯ, ಅವರೇ. ಅವಾರ್ಡ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬಾ ಗೆಳೆಯ, ಹೋಗೋಣ. ಥ್ಯಾಂಕ್ ಯು ಕಣ. ನೀವು ಪಾಠ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ಕತೆ ರೂಪದಲ್ಲಿ ಅರ್ಥ ಮಾಡ್ಬೇಕು. ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಪಾಠ ಏನಂತ ಅಂದರೆ ಇವತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದೀವಲ್ಲ, ನನ್ನ ಗೆಳೆಯ ಶಾರ್ಟ್ ಮೂವಿ ತೆಗಿಬೇಕಂತ ಇದ್ದಾನೆ. ನನ್ನ ಹತ್ರ ಬೇರೆ ಅಮೌಂಟ್ ಇಲ್ಲ. ಆದಷ್ಟು ನೀವು ಸ್ವಲ್ಪ ಸಹಾಯ ಮಾಡಿ. ಖಂಡಿತವಾಗ್ಲೂ ಮಾಡ್ತೀನಿ ಬ್ರೋ. ಆದರೆ ಎಲ್ಲರ ಹತ್ರ ಅಮೌಂಟ್ ಕೇಳಿದೆ, ನನ್ನ ಹತ್ರ ಅಮೌಂಟ್ ಕೇಳಿಲ್ಲ. ಯಾಕೆ? ಆಗಲ್ಲ ಕಣೋ, ನಿನಗೆಲ್ಲಿಂದ ಬರುತ್ತೆ ಕಾಸು? ನೀನೇ ಪ್ರಾಬ್ಲಮಲ್ಲಿದೆಯಾ. ಆದರೆ ಅವತ್ತು ನೀನು ನಂಗೆ ಸಹಾಯ ಮಾಡಿಲ್ಲ ಅಂದರೆ ನಾನು ಡಿಸ್ಟೆನ್ಸಲ್ಲಿ ಪಾಸ್ ಆಗ್ತಿದ್ನಾ? ತಗೋ, ಇದು ಹಿಡ್ಕೊ, ನಿನ್ನ ಶಾರ್ಟ್ ಮೂವಿಗೆ ಹೆಲ್ಪ್ ಆಗುತ್ತೆ.